ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ಅಧ್ಯಕ್ಷ, ನನ್ನ ಪ್ರಶ್ನೆ ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ವಿದ್ಯುತ್ ವೋಲ್ಟೇಜ್ ಸಮಸ್ಯೆ ಮತ್ತು ವಿದ್ಯುತ್ ಸರಬರಾಜು ಆಗ್ತಾ ಇದೆಯಾ ಪ್ರಶ್ನೆ ಕೇಳಿದ ಅಧ್ಯಕ್ಷರೇ. ಅದಕ್ಕೆ ಅವರು ಆ 3 ಕಡೆ 66 KV ಸ್ಟೇಷನ್ಗಳು ಕಾಮಸಮುದ್ರ, ಬಂಗಾರಪೇಟೆ, ಬೂದಿಕೋಟೆ ಇದೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಸಚಿವರು ಬಹಳ ಹಿರಿಯರು, ಯಾಕೋ ಅಧಿಕಾರಿಗಳು ಅವ್ರಿಗೆ ಉತ್ತರ ಕೊಡೋದಕ್ಕೆ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ನಾನು ಕೇಳೋ ಪ್ರಶ್ನೆಯಲ್ಲಿ ಅಧ್ಯಕ್ಷರೇ, ನನ್ನಲ್ಲಿ ಸುಮಾರು ಏನು 3 ಉಪಕೇಂದ್ರಗಳಿದೆ, ಉಪಕೇಂದ್ರಗಳಿಂದ ಸರಿಸುಮಾರು ನನಗೆ 60 ಫೀಡರ್ಗಳಿಂದ ನಮಗೆ ಸರಬರಾಜು ಆಗ್ತದೆ ಅಧ್ಯಕ್ಷರೇ. ನಮ್ಮಲ್ಲಿ ಹಿಂದೆ ಒಂದನ್ನು ಯಾಕೋ ಅಧಿಕಾರಿಗಳು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಧ್ಯಕ್ಷ. ಎರಡನೇದಾಗಿ ಅಲ್ಲಿ ಸಮರ್ಪಕವಾಗಿ ವೋಲ್ಟೇಜ್ ಸರಬರಾಜು ಆಗ್ತಾ ಇದೆ ಅಂತ ಕೇಳಿದ್ರೆ ಅವರು ಇಲ್ಲ ಆಗ್ತಾ ಇದೆ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ಇಲ್ಲ ಅಧ್ಯಕ್ಷರೇ, ನನ್ನ ಭಾಗದಲ್ಲಿ ವೋಲ್ಟೇಜ್ ಭಾಳ ಸಮಸ್ಯೆ ಇದೆ. ಕೆಲವು ಪಂಪ್ಸೆಟ್ಗಳಿಗೆ ಇವತ್ತು ನನ್ನ ಭಾಗದಲ್ಲಿ ಓಂಕಾರ ಕ್ಷೇತ್ರ ಮಾರ್ಗ, ಆಮೇಲೆ ಕೃಷಿ ಪಂಪ್ಸೆಟ್ಗಳು, ಬೂದಿಕೋಟೆ ಭಾಗದಲ್ಲಿ ಅನೇಕ ಕಡೆ 230 ವೋಲ್ಟೇಜ್ ಇರೋದ್ರಿಂದ ನಮಗೆ 25-30 ಫೋಟದಿಂದ ನೀರು ಎತ್ತಲಿಕ್ಕೆ ಆಗ್ತಾನೇ ಇಲ್ಲ ಅಧ್ಯಕ್ಷೆ. ಅದಕ್ಕೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಡ್ಬೇಕು ಅಂತ ಒಂದು ಕಡೆ ಆದರೆ ಅಧ್ಯಕ್ಷೆ, ನನ್ನ ಎರಡನೇ ಪ್ರಶ್ನೆ, ನಮ್ಮಲ್ಲಿ 66 KVA ಎಷ್ಟು 10 ವರ್ಷಗಳಲ್ಲಿ ಮಂಜೂರಾಗಿದೆ ಪ್ರಶ್ನೆ ಕೇಳಿಗಿದೆ ಅಧ್ಯಕ್ಷರೇ. ಅದಕ್ಕೆ ಸಚಿವರು ಈ KGF ತಾಲೂಕಲ್ಲಿ ಹಿಂದೆ 11 ವರ್ಷ ಹಿಂದೆ ಒಂದು NG ಉಲ್ಕಲ್ ಪ್ರಾರಂಭ ಆಯಿತು, 6611 KVA, ಹಾಗೆ ದೊಡ್ಡಕಾರಿಯಲ್ಲಿ ಆಯಿತು. ಇವೆರಡೂ ಕೂಡ KGF ಕ್ಷೇತ್ರಗಳು ಅಧ್ಯಕ್ಷರೇ. ಅಧ್ಯಕ್ಷೆ, ನನ್ನ ಕ್ಷೇತ್ರಗಳಲ್ಲಿ ಹಿಂದೆನೇ ನಾವು ಮಾಗುಂದಿ, ಪೂದುಕೊಳ, ತೊಪ್ಪನಹಳ್ಳಿ, ಮುನಕುಂದ ಈ 3 ಮಂಜೂರಾಗಿದ್ರು ಕೂಡ ಸಚಿವರು ಯಾವುದೂ ಮಂಜೂರಾಗಿಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ ಅಧ್ಯಕ್ಷರೇ. ನನಗೆ ಉತ್ತರ ಕೊಟ್ಟಾಗ ಭಾಳ ಆತಂಕ ಆಗೋಯ್ತು. ನಾನು ಭಾಳಷ್ಟು ಕಷ್ಟಪಟ್ಟು ಈ 3 ಕಡೆ ಕೂಡ ಜಮೀನನ್ನು ಮಂಜೂರು ಮಾಡಿಸ್ಲಿಕ್ಕೆ ನಾನೇ ಸುಪರ್ ತಗೊಂಡು ಮಂಜೂರು ಮಾಡಿಸಿಕೊಟ್ರು, ಸಚಿವರು ಮಂಜೂರಾಗಿಲ್ಲ ಅಂತ ಹೇಳಿದ್ರೆ ಅಧ್ಯಕ್ಷರೇ. ಹೇಗಾಯಿತು ಅಂದರೆ ಒಮ್ಮೆಲೆ ನಮಗೆ ಈ ಹಾರ್ಟ್ ಬೀಟ್ ಕಡಿಮೆ ಆಗಿಬಿಡ್ದು ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಯಾರು ಈ ಥರ ಮಾಹಿತಿ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ. ನಾನು ಪ್ರಕಾರ ಈಗಾಗಲೇ ಈ ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮತೆಯಿಂದ ಚೀಫ್ ಇಂಜಿನಿಯರ್ ಟ್ರಾನ್ಸ್ಮಿಷನ್ ಅವರಿಗೆ ಅನೇಕ ಪತ್ರಗಳನ್ನು ಕೂಡ ಮಂಜೂರಾಗಿರೋ ಬಗ್ಗೆ ಬರೆದಿದ್ದಾರೆ. ಉತ್ತರ ಕೊಡ್ಲಿ ಸಚಿವ. ಆದ್ರೆ ಇವ್ರು ಯಾಕೆ ಈ ತರ ತಪ್ಪುತ್ರ ಕೊಡ್ತಾರೆ? ಕಷ್ಟಪಟ್ಟು ಮಂಜೂರು ಮಾಡಿಸಿರೋದನ್ನ ಮಾಡ್ಕೊಡಿ ಸ್ವಾಮಿ ಅಂದ್ರೆ ನಿಮಗೆ ಊಟನೇ ಹಾಕಿಲ್ಲ ಅನ್ಬಿಟ್ರೆ ಕಷ್ಟ ಅಧ್ಯಕ್ಷರೇ. ಕ್ಲಾರಿಫಿಕೇಶನ್ ಕೇಳಿ. ಎಸ್ ಅಧ್ಯಕ್ಷ. ಈಗ ಅಲ್ಲಿ ಕೆಲವು ಸಮಸ್ಯೆಗಳಿತ್ತು, ಅದಕ್ಕೆ ಈಗಾಗಲೇ ಒಂದು ಸಬ್ಸ್ಟೇಷನ್ ನಾವು ತಂಬಿ ಇದರಲ್ಲಿ ಈಗಾಗಲೇ ಸಬ್ಸ್ಟೇಷನ್ ನಾವು ಮಂಜೂರು ಮಾಡಿದ್ದೀವಿ. ಅಲ್ಲಿ ಏನಾಗಿದೆ, ಒಂದು ಲ್ಯಾಂಡ್ದು ಪ್ರಾಬ್ಲಮ್ ಇತ್ತು. ಕರ್ನಾಟಕ ಅಪೀಲೇಟ್ ಟ್ರಿಬ್ಯುನಲ್ ಲ್ಯಾಂಡ್ ಓನರ್ ಹೋಗ್ಬಿಟ್ಟು ಅದಕ್ಕೆ ಸ್ಟೇ ತಂದಿದ್ದರು. ಈಗಲೇ ಅದನ್ನು ತೆರವುಗೊಳಿಸುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಅದಾದ ಕೂಡಲೇ ಮಾಡ್ತೀವಿ. ಮತ್ತು ಇನ್ನೊಂದು 11 KVA ಲಿಂಕ್ ಲೈನ್ ಮಾಡಿಬಿಟ್ಟು ಈಗಾಗಲೇ ಪೂರ್ತಿಯಾಗಿದೆ. ಅದರಿಂದ ವೋಲ್ಟೇಜ್ ಸಮಸ್ಯೆ ಹೆಚ್ಚಿನ ಮಟ್ಟಿಗೆ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೀವಿ. ಈ ಸಬ್ಸ್ಟೇಷನ್ಗಳು ಸಮೇತ ಆದಷ್ಟು ಬೇಗನೆ ಮಾಡ್ತೀವಿ. ತಾವು ಹೇಳಿದ್ರು ನಿಜ ಅಧ್ಯಕ್ಷರೇ. ಇಲ್ಲ ನಿಮಿಷ ನೋಡಿ ಅಧ್ಯಕ್ಷರೇ, ಏನು ತಂಬಳ್ಳಿ ಉತ್ತರ ಕೊಡ್ಲಿ. ಕೊಟ್ಟಾಯ್ತು, ಕೊಟ್ಟಾಯ್ತು. ಉತ್ತರ ಕಂಪ್ಲೀಟ್ ಆಗಲಿ. ಕೂತ್ಕೊಳ್ಳಿ ಒಂದು ನಿಮಿಷ. ಆಯ್ತು ಸರ್, ಹುದುಕಲು ಗ್ರಾಮದಲ್ಲಿ ಇನ್ನೊಂದು ಹೊಸ ಸಬ್ಸ್ಟೇಷನ್ ಅವಶ್ಯಕತೆ ಇರ್ತದೆ. ಈ ಕುರಿತಂತೆ DPR ತರಿಸಿ ಟೆಂಡರ್ ಕರೆಯಲು ಸೂಚನೆ ನೀಡಿರ್ತೀವಿ. 2 ಸಬ್ಸ್ಟೇಷನ್ಗಳು ಅಲ್ಲಿ ಆಗ್ತದೆ. ಅದು ಆದ ಕೂಡಲೇ ಇವ್ರ ಸಮಸ್ಯೆಗಳೆಲ್ಲ ಪರಿಹಾರ ಆಗುವಂಥ ಕೆಲಸ ಮಾಡ್ತೀವಿ. ಬಹುಶಃ ಅವರು ಹೇಳೋದು ನಿಜ. ಈ ಉದುಕಲ ಗ್ರಾಮದ್ದು ಅವರು ಉತ್ತರದಲ್ಲಿ ಹಾಕಲಿಲ್ಲ. ನನ್ನ ಹತ್ರ ಇದೆ ಅದು. ನಾನು ಈಗ ರಿವ್ಯೂ ಮಾಡ್ತಾ ಇದ್ದೀವಿ. ಈಗಾಗಲೇ ಅದು ಸ್ಯಾಂಕ್ಷನ್ ಮಾಡಿದ್ದೀವಿ. ಆದಷ್ಟು ಬೇಗನೆ ಅದು ಮಾಡುವಂಥ ಕೆಲಸ ಮಾಡ್ತೀವಿ. ಓಕೆ. ಇವೇನು ಹೇಳ್ತಾರೆ, ತಂಬಳ್ಳಿ ಅಧ್ಯಕ್ಷ ಅಕ್ಷರ ಸ್ಟೇ ಇಲ್ಲ ಅಧ್ಯಕ್ಷರೇ. ಅದು ಆಯ್ತು, ಯಾರೋ ಲ್ಯಾಂಡ್ ಲಾರ್ಡ್ ಕೋರ್ಟ್ ಹಾಕೊಂಡಿದ್ದಾನೆ, ಅಧಿಕಾರಿಗಳಿಗೆ ಗಮನಿಸಿಲ್ಲ, ಅದು ಸ್ಟೇ ಇಲ್ಲ ಅಧ್ಯಕ್ಷರೇ. ನಾನು ಕೋರ್ಟ್ ಆರ್ಡರ್ ಕಾಪಿ ನೋಡಿದ್ದೀನಿ, ಸ್ಟೇ ಇಲ್ಲ. ಆ ಕಾಮಗಾರಿಯನ್ನು ಮುಂದುವರಿಸಬೇಕು ಅಧ್ಯಕ್ಷರೇ. ಕಡೆ ಪ್ರಶ್ನೆ, ಇನ್ನೊಂದು ಪ್ರಶ್ನೆಯನ್ನ
ಕೇಳಿದ್ದೇನೆ ಅಧ್ಯಕ್ಷರೇ. ಆ ಪ್ರಶ್ನೆಯಲ್ಲಿ ಅದನ್ನೇ ಈಗಾಗಲೇ ಅಧ್ಯಕ್ಷರೇ ಮಂಜೂರಾಗಿರ್ತಕ್ಕಂಥದ್ದು 3 ಸ್ಟೇಷನ್. ಹಿಂದೆ ಒಂದು ಹುದುಕೊಳ, ಎರಡನೇದು ಮಾಗುಂದಿ, ಮೂರನೇದು ನಮ್ಮ ಹುನಕುಂದ. ಈ ಭಾಗದಲ್ಲಿ 3 ಕೂಡ ಮಾಡಿಕೊಡ್ಬೇಕು. ಯಾವ ಕಾಲಾವಧಿ, ಈಗಾಗಲೇ 6 ವರ್ಷ ಕಳೆದೋಗಿದೆ ಅಧ್ಯಕ್ಷರೇ. ಯಾವ ಕಾಲಾವಧಿಯಲ್ಲಿ ಉದಕಲ ಸ್ಟೇಷನ್ ಪ್ರಾರಂಭ ಮಾಡ್ತಾರೆ, ಅನುದಾನ ಕೊಡ್ತಾರೆ ಅಂತೇಳಿ ದಯಮಾಡಿ ಸಚಿವರು ಸ್ಪಷ್ಟವಾಗಿ ಹೇಳಬೇಕು ಅಂತ ವಿನಂತಿ ಮಾಡ್ತಾರೆ ಅಧ್ಯಕ್ಷ. ಮಂತ್ರಿಗಳೇ, ಈಗಾಗಲೇ ಮನ್ರಾಜು ಈ ತಂಬಿಹಳ್ಳಿಯಲ್ಲಿರುವ ಆ ಸಬ್ಸ್ಟೇಷನ್ಗೆ ಕರ್ನಾಟಕ ಟ್ರಿಬ್ಯುನಲ್, ಅಪ್ಲೇಟ್ ಟ್ರಿಬ್ಯುನಲ್ಗೆ ಹೋಗಿದ್ದಾರೆ. ಅವ್ರು ಹೇಳ್ದಂಗೆ ಸ್ಟೇ ಇಲ್ಲದಿದ್ದರೆ ಆದಷ್ಟು ಬೇಗನೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತೀನಿ, ಅದನ್ನು ಮಾಡಿಸ್ತೀವಿ. ಮತ್ತು ಉದುಕಳ್ಳಿ ಅಷ್ಟೇ ಈಗಾಗಲೇ DPR ರೆಡಿ ಆಗಿದೆ, ಸ್ಯಾಂಕ್ಷನ್ ಮಾಡ್ತೀವಿ. ಆದಷ್ಟು ಬೇಗನೆ ಅದನ್ನು ಮಾಡುವಂಥ ಕೆಲಸಗಳು ಮಾಡ್ತಾರೆ. ಇಷ್ಟರವರೆಗೆ ನಮ್ಮಲ್ಲಿ ವರ್ಷಕ್ಕೆ 40 ಸಬ್ಸ್ಟೇಷನ್ ಆಗ್ತಾ ಇದೆ. ಈ ವರ್ಷ 100 ಸಬ್ಸ್ಟೇಷನ್ ತಗೊಂಡಿದ್ದೀವಿ. ಇನ್ನು ಬರೋ 440 ಸಬ್ಸ್ಟೇಷನ್ಗೆ ಈಗಾಗಲೇ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನಮಗೇನಾಗಿದೆ ಅಂದರೆ ಲ್ಯಾಂಡ್ ಮುಖ್ಯ. ಲ್ಯಾಂಡ್ ನಮಗೆ ನಮ್ಮ PPTC ಕೊಟ್ಟರೆ ಇಮಿಡಿಯೇಟ್ ಆಗಿ ಅದು ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ. ಅವ್ರು ತಂಬಿಹಳ್ಳಿಯಲ್ಲಿ ಆಯ್ತು, ಶೇ ಇಲ್ಲದಿದ್ರೆ ಓಕೆ, ಲಿಖಿತ ಮೂಲಕ ಪ್ರಶ್ನೆಗಳು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.